ಮಹೇಶ್ ಅವರೇ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಾನು ಯಾವತ್ತೂ ಈ ಮನೆ ಯಜಮಾನಿ ಅಂತ ಅನ್ಕೊಂಡೇ ಇಲ್ಲ. ಇಷ್ಟು ವರ್ಷ ಈ ಮನೆ ಜೋಪಾನ ಮಾಡಿರೋದು ಶಾರ್ವರಿ ಅವರೇ. ಈಗಲೂ ಮುಂದೆನೂ ಯಾವಾಗಲೂ ಅವರೇ ಈ ಮನೆಗೆ ಯಜಮಾನಿ. ನಿಮ್ಮದು ಒಳ್ಳೆ ಗುಣ ಅದಕ್ಕೆ ಅದು ಹೀಗೆ ಹೇಳಿಸ್ತಿದೆ. ಬೇರೆಯವರಾಗಿದ್ದರೆ ಇಷ್ಟೊತ್ತಿಗೆ ನನಗೆ ಸಿಗಬೇಕಾಗಿರೋ ಸ್ಥಾನ ಕೊಡಿ ಅಂತ ಕೇಳಿರೋರು. ನಿಮಗೆ ಕಪ್ತಾ ಇಲ್ಲ ಅದಕ್ಕೆ, ಹಾಗಂತ ನಾವು ಸುಮ್ಮನಿರೋಕ್ಕಾಗತ್ತಾ? ನಿಜವಾಗ್ಲೂ ನಿಮಗೆ ಸಿಗಬೇಕಾಗಿರೋ ಸ್ಥಾನ ನಿಮಗೆ ಸಿಗಬೇಕಲ್ವಾ? ಇಲ್ಲ ಮಹೇಶ್ ಅವರೇ, ನನಗೆ ಹೀಗಿರೋದೇ ಇಷ್ಟ. ಅದು ಅಲ್ಲದೆ ನನಗೆ ಇಷ್ಟೊಂದೆಲ್ಲ ಜವಾಬ್ದಾರಿ ತಗೊಂಡು ಅಭ್ಯಾಸ ಇಲ್ಲ. ಅಭ್ಯಾಸ ಆಗುತ್ತೆ ಅದಕ್ಕೆ. ನೀವು ಅಂಥ ಜನಾರ್ದನನ್ನೇ ಒಪ್ಪಿಸಿ ಮದುವೆ ಮಾಡಿಸ್ತಿದ್ದೀರ. ನೀವು ಈ ಮನೆ ನೆಮ್ಮದಿಗೋಸ್ಕರ ಅಂಥವನ್ನೇ ಎದುರಾಕೊಂಡಿದ್ದೀರಾ ಅಂದರೆ ನಿಮ್ಗೆಲ್ಲದಕ್ಕಿಂತ ಮುಖ್ಯ ಈ ಮನೆ ನೆಮ್ಮದಿ ಅಂತ ಆಯ್ತಲ್ವಾ? ಹಾಗಾಗಿ ಈ ಜಾಗಕ್ಕೆ ನೀವೇ ಸರಿ ಅದಕ್ಕೆ. ಹೌದು ತುಳಸಿ ಅವರೇ, ಶಾರ್ವರಿ ಇಷ್ಟು ವರ್ಷ ಮನೆ ಜವಾಬ್ದಾರಿ ಎಲ್ಲ ತಗೊಂಡಿದ್ದಾಳೆ. ಈಗ ಮಹೇಶ ಹುಷಾರಾಗಿರೋದ್ರಿಂದ ಶಾರ್ವರಿ ಮಹೇಶನ ಜೊತೆ ಸ್ವಲ್ಪ ಹಾಯಾಗಿರಲಿ. ಮಹೇಶ ಹೇಳ್ದಾಗೆ ಬೇರೆ ಜವಾಬ್ದಾರಿ ಎಲ್ಲ ನೀವು ತಗೊಳ್ಳಿ. ಅದು ಹೇಗಾಗುತ್ತೆ? ಈ ಮನೇಲಿ ಚಿಕ್ಕಮ್ಮನ ಸ್ಥಾನನ ಬೇರೆ ಯಾರು ತುಂಬಕ್ಕಾಗಲ್ಲ. ಅಮ್ಮ ಹೋದ್ಮೇಲೆ ಚಿಕ್ಕಮ್ಮನೇ ಎಲ್ಲ ನೋಡ್ಕೊಂಡಿದ್ದಾರೆ. ಇವ್ರಿ ಮನೆಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಇವ್ರಿ ಮನೆಗೆ ನೆನ್ನೆ ಮೊನ್ನೆ ಬಂದಿದ್ದಾರೆ ಅಂದಮೇಲೆ ಇವ್ರು ಹೇಗೆ ಈ ಮನೆ ಯಜಮಾನಿ ಆಗಾಗುತ್ತೆ? ಹೌದು, ಅಭಿ ಹೇಳೋದು ಕರೆಕ್ಟಾಗೇ ಇದೆ. ಇಷ್ಟು ದಿನ ಅದಕ್ಕೆ ಸ್ಥಾನಕ್ಕೆ ಯಾರೂ ಇರಲಿಲ್ಲ, ಅದಕ್ಕೆ ಶಾರ್ವರಿನೇ ಎಲ್ಲ ನೋಡ್ಕೋತಿದ್ಲು. ಈಗ ಅದಕ್ಕೆ ಬಂದಾಯ್ತಲ್ಲ, ಈಗಲೂ ಅವಳೇ ಎಲ್ಲ ನೋಡ್ಕೋತೀನಿ ಅಂದರೆ ಅದು ಅದಕ್ಕೆ ಸ್ಥಾನಕ್ಕೆ ಕೊಡೋ ಮರ್ಯಾದೆ ಅಲ್ಲ. ಚಿಕ್ಕಪ್ಪ ಪ್ಲೀಸ್, ನಾನಂತೂ ಇದನ್ನು ಒಪ್ಕೊಳ್ಳಲ್ಲ. ನೀನು ಒಪ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ಈ ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡೋದನ್ನು ನಿಲ್ಲಿಸೋದಕ್ಕಾಗಲ್ಲ. ಅಣ್ಣ ಈ ಮನೆ ಯಜಮಾನ ಅಂದಮೇಲೆ ನನ್ನ ಮಟ್ಟಿಗಂತೂ ಅದಕ್ಕೆ ಈ ಮನೆ ಯಜಮಾನಿನೇ. ನೀನು ಅಮ್ಮ ಅಂತ ಒಪ್ಕೊಳ್ಳದೆ ಇರ್ಬೋದು, ಆದರೆ ಅದಕ್ಕೆ ಈ ಮನೆ ಯಜಮಾನಿ ಅನ್ನೋದು ಸತ್ಯ ತಾನೇ. ಅದಕ್ಕೆ ಹೋಗಿ ದೀಪ ಹಚ್ಚಿ. ಮಹೇಶ್ ಅವರೇ, ದಯವಿಟ್ಟು ಒತ್ತಾಯ ಮಾಡಬೇಡಿ. ನನಗೆ ಯಾವ ಪಟ್ಟದ ಆಸೆನೂ ಇಲ್ಲ. ನಾನು ಹೀಗೆ ಆರಾಮಾಗಿದ್ದೀನಿ. ನೀವು ಆರಾಮಾಗಿದ್ದೀರ ಅದಕ್ಕೆ. ನೀವು ನನ್ನ ಮಾತು ಕೇಳಲಿಲ್ಲ ಅಂದರೆ ನಾನು ಆರಾಮಾಗಿರೋಕ್ಕಾಗಲ್ಲ. ನೀವು ಹಿರಿಯರು, ನಿಮಗೆ ಆ ಸ್ಥಾನ ಕೊಡಲೇಬೇಕು. ದಯವಿಟ್ಟು ನನ್ನ ಮಾತು ಕೇಳಿ. ನೀವು ಇದನ್ನು ಒಪ್ಕೊಳ್ಳದೆ ಇದ್ದರೆ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗತ್ತೆ. ಏನಿವಾಗ ನಿಮಗೆ ಶಾರ್ವರಿನೇ ಹೇಳ್ಬೇಕಾ? ಶಾರ್ವರಿ ನೀನು ಹೇಳಮ್ಮ, ಆಗ್ಲಾದ್ರೂ ಕೇಳ್ತಾರೇನೋ. ಶಾರ್ವರಿಗೆ ನೀವು ನನ್ನನ್ನು ಹುಷಾರು ಮಾಡಿದ್ರಿ ಅನ್ನೋ ಕೃತಜ್ಞತೆ ಇದೆ. ಅದು ಅಲ್ಲದೆ ಅವಳಿಗೆ ಯಾವತ್ತೂ ಈ ಮನೆ ಯಜಮಾನಿಯಾಗಿ ಉಳ್ಕೋಬೇಕು ಅನ್ನೋ ಆಸೆ ಇಲ್ಲ. ಅಲ್ವಾ ಶಾರ್ವರಿ? ಹೌದು. ನಂಗೆ ಗೊತ್ತಿತ್ತು ಇವಳು ಹೀಗೆ ಹೇಳ್ತಾಳೆ ಅಂತ. ನೋಡಿ ಶಾರ್ವರಿ, ನೀನು ಈ ಕಡೆ ಬರಮ್ಮ. ಆಗ್ಲಾದ್ರೂ ಅದಕ್ಕೆ ಹೋಗಿ ದೀಪ ಹಚ್ತಾರೆ. ಎದ್ದು ಬಾ. ಅದಕ್ಕೆ ಪ್ಲೀಸ್ ಹೋಗಿ ತುಳಸಿ ಅವರೇ, ಅಷ್ಟೊಂದು ಕೇಳ್ಕೊತಿದ್ದಾನಲ್ಲ.
ಅಭಿ ನಗ್ನಗ್ತಾ ಇರು. ನೀನು ಮದುವೆ ಆಗ್ತಿರೋದೇ ಅವರಿಂದ ಅಲ್ವಾ, ಹಾಗಾಗಿ ನೀನು ಅವ್ರಿಗೆ ಗೌರವ ಕೊಡ್ಬೇಕಲ್ವಾ. ಫಸ್ಟ್ ಅಣ್ಣಂಗೆ ಹೇಳಿ ಇನ್ವರ್ಟರ್ ಹಾಕ್ಸ್ಬೇಕು. ಹೌದೌದು, ಅದು ಬೇರೆ ನಿನಗೆ. ಹ್ಞೂ ಮತ್ತೆ ಬಸ್ರಿ ಹೆಂಗ್ಸ ಹೀಗೆಲ್ಲ ನಳ್ತಿದ್ರೆ ನಿಮ್ಗೇನು ಒಂಥರ ಅನ್ಸಲ್ವಾ? ಬಸ್ರಿ ಅಲ್ಲದೆ ಇಷ್ಟು ನಾಟಕ ಮಾಡ್ತೀಯಲ್ಲ, ನಿನಗೊಂಥರ ಅನ್ಸಲ್ವಾ? ಸಮರ್ಥ ಅವ್ರ ಹತ್ರ ಇನ್ವರ್ಟರ್ ಬೇಕು ಮತ್ತೊಂದು ಬೇಕು ಅಂತ ಕೇಳಿದ್ರೆ ನಾನಂತೂ ಸುಮ್ಮನಿರಲ್ಲ. ಏನ್ ಮಾಡ್ತೀರಾ? ಬಂದ್ಬಿಟ್ರು ಹೇಳಕ್ಕೆ. ಇರೋ ಶೆಕೆ ಸಾಲದು ಅಂತ ಇದು ಬೇರೆ. ಉಫ್, ಸಾಕಪ್ಪ ಸಾಕು. ಈ ಮಗು ನನ್ನ ಹೊಟ್ಟೆಲ್ ಇಟ್ಕೊಂಡು ನನ್ನ ಪಾಡು. ಹೂ, ನಾಚಿಕೆ ಆಗಲ್ವಾ ನಿನಗೆ? ಅಯ್ಯೋ, ಬೋಲ್ಟ್ ಹಾಕಿಲ್ವಾ? ಹೋಗಿ ಹಾಕ್ರಿ ಬೇಗ. ಅಭಿ 101 ರೂಪಾಯಿ ಕೊಡು. ಏಕೆ? ಪೂಜೆ ಮಾಡಿದ್ದಕ್ಕೆ ಚಾರ್ಜ? ಅಯ್ಯೋ, ಇದಕ್ಕೆಲ್ಲ ಯಾರಾದರೂ ಚಾರ್ಜ್ ತಗೋತಾರ? ಈ ಮದುವೆ ಯಾವುದೇ ಥರ ಅಡ್ಡಿ ಆತಂಕ ಇಲ್ಲದೆ ಸರಾಗವಾಗಿ ನಡೀಲಿ ಅಂತ ಮನೆ ದೇವ್ರ ಹತ್ರ ಕೇಳ್ಕೊಂಡು ಮುಡಿಪು ಕಟ್ಟಬೇಕು. ಆಗ ಯಾವುದೇ ಸಮಸ್ಯೆ ಬರದೇ ಇರೋ ಹಾಗೆ ಆ ದೇವರೇ ಕಾಪಾಡ್ತಾನೆ. ಮದುವೆ ಮುಗಿದ್ಮೇಲೆ ಇದನ್ನ ನೀನು ದೀಪಿಕಾ ತಗೊಂಡು ಹೋಗಿ ಮನೆ ದೇವ್ರು ಕೊಟ್ಟು ಪೂಜೆ ಮಾಡಿಸ್ಬೇಕು. ಇವರು ಸೇಮ್ ಅತ್ಕೆನೆ. ಅವರು ಹೀಗೇನೆ. ಅವರ ಪ್ರತಿಯೊಂದು ಆಚಾರ ವಿಚಾರದಲ್ಲೂ ಪ್ರೀತಿ ಕಾಳಜಿ ತುಂಬಿರ್ತಿತ್ತು. ಪ್ಲೀಸ್ ಚಿಕ್ಕಪ್ಪ, ಅಮ್ಮಂಗೆಲ್ಲ ಇವ್ರನ್ನ ಕಂಪೇರ್ ಮಾಡಬೇಡಿ, ನನಗಿಷ್ಟ ಆಗಲ್ಲ. ನನ್ನ ಅಮ್ಮನ ಪ್ಲೇಸ್ನ ಯಾರಿಗೂ ಬಿಟ್ಕೊಡಲ್ಲ. ನಮ್ಮಮ್ಮ ಹೇಗಿದ್ದಿದ್ರೆ ಮದುಮಗ ಹೀಗೆಲ್ಲ ಕಣ್ಣೀರು ಹಾಕ್ಬಾರ್ದು ಅಭಿ. ನಿಮ್ಮಮ್ಮ ಎಲ್ಲೂ ಹೋಗಿಲ್ಲ, ಅವರೇ ಎಲ್ರೂ ಈ ಮದುವೆ ಕರೀತಾ ಇರೋದು ನೋಡು. ಬ್ರೋ, ಅವ್ರ ಹೆಸರೇ ಹಾಕ್ಬೇಕು ಅಂತ ಅಮ್ಮನೇ ಹೇಳಾಕ್ಸಿದ್ದು. ಇಷ್ಟು ದಿನ ಏನೋ ಚಳಿ ಇತ್ತು, ಆದರೆ ಏನೋ ಇದ್ದಕ್ಕಿದ್ದಾಗೆ ಶೆಕೆ ಅಲ್ವಾ, ಅದಕ್ಕೆ ನಿನಗೆ ಪಾನಕ ಮಾಡ್ಕೊಂಬಂದೆ. ಸಂಧ್ಯಾ, ಇದೇನಿದು? ಈ ಶೆಕೆನಲ್ಲಿ ಬ್ಲಾಂಕೆಟ್ ಹೊತ್ಕೊಂಡಿದ್ಯಲ್ಲ? ಯಾಕೋ ಚಳಿ ಆಗ್ತಿದೆ ಇದ್ದಕ್ಕಿದ್ದಾಗೆ.
ಚಳಿನಾ? ಪ್ರಸಾದ್ ಅವರೇ, ನಿಮಗೂ ಚಳಿ ಆಗ್ತಿದ್ಯಾ? ಇಲ್ವಲ್ಲ, ಆಗ ನೋಡೋಕ್ಕೋದ್ರೆ ಶಕೆನೇ ಇದೆ. ಅಲ್ವಾ, ಮತ್ ಸಂಧ್ಯಾ ಯಾಕೆ ಹೀಗೆ ಹೇಳ್ತಿದ್ದಾಳೆ? ಈ ಟೈಮಲ್ಲಿ ಚಳಿ ಆಗ್ಬಾರ್ದಲ್ವಾ? ಜ್ವರನೂ ಏನೂ ಇಲ್ಲ, ಮತ್ ಯಾಕೆ ಹೀಗೆ ಸಂಧ್ಯಾ? ಅದು ಅದು ಪವರ್ ಇರಲಿಲ್ವಲ್ಲ, ಅದಕ್ಕೆ ಗೀಸರ್ ಇರಲಿಲ್ಲ. ತಣ್ಣೀರು ಸ್ನಾನ ಮಾಡ್ಕೊಂಡು ಬಂದೆ, ಅದಕ್ಕೆ ಚಳಿ ಅಷ್ಟೆ. ಅಯ್ಯೋ ದೇವ್ರೆ, ಯಾರಾದ್ರೂ ತಣ್ಣೀರು ಸ್ನಾನ ಮಾಡ್ತಾರಾ? ಪವರ್ ಬರೋವರೆಗೂ ಕಾಯೋದಲ್ವಾ? ಅದು ಅಲ್ಲದೆ ನೀನೀಗ ಒಬ್ಳೇ ಅಲ್ಲ, ನೆನ್ಪಿರ್ಲಿ. ಸಾರಿ ಸಿರಿ, ಇನ್ಮೇಲೆ ಹಾಗೆ ಮಾಡಲ್ಲ. ನೀನು ಜ್ಯೂಸ್ ಇಟ್ಟಿರು, ಆಮೇಲೆ ನಾನು ಕುಡಿತೀನಿ. ಅಲ್ಲ, ಚಳಿ ಅಂತಿದ್ಯಲ್ಲ, ಜ್ಯೂಸ್ ಕುಡ್ದು ಮತ್ತೇನಾದ್ರೂ? ಅಯ್ಯೋ, ಜ್ಯೂಸ್ಗೂ ಅದಕ್ಕೂ ಏನು ಸಂಬಂಧ? ಇಟ್ಟು ಹೋಗು, ಪರವಾಗಿಲ್ಲ. ಅರೆ, ಇದಿಲ್ಲಿದ್ಯಾ? ಎಲ್ಲೋ ಮಿಸ್ ಆಯ್ತು ಅಂತ ಅನ್ಕೊಂಡೆ. ಸದ್ಯ ಇಲ್ಲೇ ಇದೆಯಾ? ಯಾಕ್ರೆ ಕಿಸಿತಿದ್ದೀರಾ? ನಿನ್ನ ಮಗುನ ಸಿರಿಯವ್ರು ಎತ್ಕೊಂಡೋದ್ರಲ್ಲ, ಅದನ್ನ ನೋಡಿ ನಗು ಬಂತು. ಬರೀ ತಮಾಷೆನಾಯ್ತು. ಇವಾಗ ನಾನೇನ್ ಮಾಡ್ಲಿ ಅದನ್ನ ಮೊದಲು ಹೇಳಿ. ಈ ಆಟಕ್ಕಂತೂ ನಾನಿಲ್ಲ. ನೀನು ಆಣೆ ಮಾಡಿದ್ಯಾ ಅಂತೇಳಿ ಈ ವಿಷಯ ನಾನು ಯಾರಿಗೂ ಹೇಳ್ತಾ ಇಲ್ಲ. ನಿನಗೆ ಸಪೋರ್ಟ್ ಮಾಡು ಅಂತ ನಾನು ಕೇಳಬೇಡ. ಒಂದಷ್ಟು ಬಟ್ಟೆ ಸುತ್ಕೋತೀನಿ ಬಿಡಿ, ನಿಮ್ಮನೇನ್ ಸಪೋರ್ಟ್ ಕೇಳಲ್ಲ. ಅಲ್ಲ, ನಾವೇನಾದ್ರೂ ಅಭಿ ಮದ್ವೆಗೆ ಹೋದ್ರೆ ನೀನು ಅಲ್ಲೂ ನಾಟಕ ಮಾಡ್ಬೇಕಲ್ಲ, ಹೆಂಗ್ ಮ್ಯಾನೇಜ್ ಮಾಡ್ತೀಯಾ? ನನಗ್ಯಾಕೋ ನೀನು ಅಭಿ ಮದ್ವೆಲಿ ಸಿಗಾಕೋತಿ ಅಂತ ಅನಿಸ್ತಾ ಇದೆ ಕಣೆ. ಅಪ್ಶಕನ ನುಡಿಬೇಡ್ರಿ. ಹುಷಾರು. ಎಲ್ಲರೂ ನಿಮ್ಗೆ ಬೇಕಾದವ್ರಿಗೆಲ್ಲ ಇನ್ವಿಟೇಷನ್ನ ಹಂಚ್ಬಿಡಿ. ತೀರಾ ಹತ್ರದವ್ರನ್ನ ಮಾತ್ರ ಹೋಗಿ ಕರೆದ್ರಾಯ್ತು. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಎಲ್ಲರೂ ಒಂದೇ ಕಡೆ ಹೋಗೋಕ್ಕಾಗಲ್ಲ. ಮಹೇಶ, ಶಾರ್ವರಿ ನೀವು ಒಂದು ಕಡೆ ಹೋದರೆ ತುಳಸಿಯವರು ನಾನು ಇನ್ನೊಂದು ಕಡೆ ಹೋಗ್ತೀವಿ. ಅವಿ, ಪೂರ್ಣಿ ನೀವು ಒಂದು ಕಡೆ ಹೋಗಿ. ಅಭಿ, ನೀನು ನಿನ್ನ ಫ್ರೆಂಡ್ಸ್ನೆಲ್ಲ ಕರಿ. ನಿಧಿ, ನೀನು ನಿನ್ನ ಫ್ರೆಂಡ್ಸ್ನ. ಇನ್ನು ಮಿಕ್ತವ್ರಿಗೆಲ್ಲ ಇನ್ವಿಟೇಷನ್ನ ವಾಟ್ಸಪ್ಪಲ್ಲಿ ಕಳಿಸಿ ಫೋನ್ ಮಾಡಿದ್ರಾಯ್ತು. ಫೋನ್ನಲ್ಲ, ಇದೇನು ಕಾಲ ಬಂತಣ್ಣ, ಮದುವೆಗೆ ಫೋನ್ ಮಾಡಿ ಕರೆಯೋದ? ಈ ಕಾಲ ಬಂದು ತುಂಬಾ ಟೈಮ್ ಆಯಿತು ಕಣವ. ಅದು ಅಲ್ಲದೆ ನಮಗೆಲ್ಲ ಈಗ ಟೈಮ್ ಎಲ್ಲಿದೆ? ಬಾಸು, ಕೆಲ್ಸಕ್ಕೆ ಹೋಗ್ತಿದ್ದವನ್ನ ಇಲ್ಲಿಗೆ ಕರ್ಕೊಂಡ್ಬಂದೆ. ಒಂದು 5 ನಿಮಿಷ ಸಮರ್ಥ್, ಪ್ಲೀಸ್. ಬಾಸು, ದಿಸ್ ಇಸ್ ಟೂ ಮಚ್. ಕೆಲ್ಸಕ್ಕೆ ಹೊರಟಂಗ ಇದಕ್ಕೆ ನಾ ಕರ್ಕೊಂಡ್ಬಂದಿದ್ದು. ದಟ್ ಪಿಂಡ, ಅವರು ಮದುವೆ ಕರೆಯೋದಕ್ಕೆ ಮನೆಗೆ ಹೊರಟಿತ್ತು, ನೀನು ಡ್ಯೂಟಿಗೆ ಹೊರಟ್ಬಿಟ್ಟಿದ್ದೆ. ಅವ್ರು ಬರ್ತಾರೆ ಅಂತ ಹೇಳಿದ್ದಿದ್ರೆ ನೀನು ಮನೇಲಿರ್ತಿದ್ಯಾ? ಅದಕ್ಕೆ ನಾನು ಸೋಗ್ಲಾಡಿನೂ ಮಾತಾಡಿಕೊಂಡು ದೇವಸ್ಥಾನದಲ್ಲಿ ಭೇಟಿ ಆಗೋಣ ಅಂತ ಹೇಳಿದೆ. ಓಹೋ, ಇದೆಲ್ಲರೂ ಸೇರ್ಕೊಂಡು ಮಾಡಿರೋ ಪ್ಲಾನ ಇದು? ಒಂದು ಕ್ಷಣ ನನ್ನ ಇಲ್ರ. ಅರೆ ಪಾಪು, ಎಲ್ಲಿಗೆ ಹೋಗ್ತಾ ಇದೆಯಾ? ಈಗ ತಾನೇ ಲಗ್ನ ಪತ್ರಿಕೆನ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಮೊದಲನೇ ಲಗ್ನ ಪತ್ರಿಕೆ ನಿಮ್ಮ ಫ್ಯಾಮಿಲಿಗೆ ಕೊಡಬೇಕು ಅನ್ನೋದು ನನ್ನ ಆಸೆ. ತುಂಬ ಸಂತೋಷ ಮಾಧವ. ಕೊನೆಗೂ ನಿನ್ನ ಮಗ ತಾನು ಇಷ್ಟಪಟ್ಟಂಥ ಹುಡುಗಿನೇ ಮದುವೆ ಆಗೋ ಹಾಗಾಯ್ತಲ್ಲ. ಎಲ್ಲದಕ್ಕೂ ಕಾರಣ ನೀವು, ತುಳಸಿಯವರು. ಅದಕ್ಕೆ ಈ ಮದುವೆನ ನೀವೇ ಮುಂದೆ ನಿಂತು ಸಂಪ್ರದಾಯಬದ್ಧವಾಗಿ ನಡೆಸ್ಕೊಡ್ಬೇಕು. ತಗೊಳ್ಳಿ ಕಾರ್ಡ್. ಗುಡ್ 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 ಗುಡ್. ಉತ್ತರ ಕುಮಾರನ್ನ ಕಾಡ್ಸೋದಕ್ಕಾದ್ರೂ
ನಾನು ಮುಂದಿನ ಸಾಲಿನಲ್ಲೇ ಇರ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ನೀವೆಲ್ಲ ನಾಳೆಯಿಂದಲೇ ನಮ್ಮ ಮನೇಲಿ ಬಂದಿರಬೇಕು. ಮದುವೆ ಎಲ್ಲ ಕಾರ್ಯದಲ್ಲೂ ನೀವಿರಲೇಬೇಕು. ಖಂಡಿತ ಖಂಡಿತ. ಹೌದು ಮಾವ, ನೀವೆಲ್ಲರೂ ಬಂದರೆ ನನಗೆ ಖುಷಿ ಆಗತ್ತೆ. ಮದುವೆಗೆ ಬರ್ತೀವಿ ತುಳಸಿ. ನೀನು ಆರಾಮಾಗಿ ಮದುವೆನಲ್ಲಿ ಓಡಾಡವು, ನಾವು ನಿನ್ನ ಹಿಂದೆನೇ ಇರ್ತೀವಿ. ಪುಟ್ಟ, ಅಭಿಯಿಂದ ನಿಮ್ಮ ಮನ್ಸಿಗೆ ಬೇಜಾರಾಗಿದೆ. ಚಿಕ್ಕ ಹುಡುಗ, ಗೊತ್ತಾಗಲ್ಲ. ಈಗ ಮದುವೆ ಆಗ್ತಾನಲ್ಲ, ಜವಾಬ್ದಾರಿ ಕಲಿತಾನೆ. ಹಳೇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮದುವೆಗೆ ಬರದೇ ಇರಬೇಡಿ. ಹಾಗೆಲ್ಲ ಏನೂ ಇಲ್ಲಮ್ಮ, ನಾವು ಖಂಡಿತ ಬರ್ತೀವಿ. ನಾವು ಬರ್ತೀವತ್ತೆ. ಖಂಡಿತ ಬರಬೇಕು ಪ್ರಸಾದ್. ಸಂಧ್ಯನ್ಗೂ ಹೇಳ್ಬಿಡು, ನಾನು ಅವಳನ್ನ ಫೋನ್ ಮಾಡಿ ಕರಿತೀನಿ. ನಾವು ದೇವಸ್ಥಾನದಲ್ಲಿ ಸಿಕ್ಕಿದ್ವಿ ಅಂತ ಹೇಳ್ಬಿಡು. ಸರಿ ಅತ್ತೆ. ಪಾಪು, ನಾನು ಎಲ್ಗೂ ಬರಲ್ಲ. ನೀವಿದನ್ನೆಲ್ಲ ಮಾಡ್ತಿದ್ದೀರಾ? ಅಲ್ಲ, ಕೆಲ್ಸದವ್ರಿಗೆ ಹೇಳಿದ್ರೆ ಅವರೇ ಮಾಡ್ತಿದ್ರಲ್ವಾ? ಇಲ್ಲ ಅತ್ತೆ, ಇದನ್ನೆಲ್ಲ ನಾವು ಮಾಡಿದ್ರೇ ಮದುವೆ ಸಂಭ್ರಮ ಅಂತ ಅನ್ಸೋದು. ಎಸ್ ಮಾಮ್, ಅಭಿಬ್ರೋ ಮದ್ವೆ ಅಲ್ವಾ, ಇದನ್ನೆಲ್ಲ ಮಾಡಿದ್ರೆ ಒಂಥರ ಖುಷಿ. ಯಾರ ಮುಖದಲ್ಲಿ ನೋಡಿದ್ರೂ ಖುಷಿ. ಆ ಜನಾರ್ದನ್ ನನಗೆ ತಿರುಗ್ಬಿದ್ದು ಮಗಳ ಮದುವೆಗೆ ಒಪ್ಕೊಂಡ್ಬಿಟ್ಟ. ಇಲ್ಲಿ ನೋಡಿದ್ರೆ ಈ ನನಗೆ ಗಂಡ ತುಳಸಿನೇ ಈ ಮನೆ ಯಜಮಾನಿ ಅಂದ್ಬಿಟ್ರು. ಇವರೆಲ್ಲರೂ ನೋಡಿದ್ರೆ ನಾನು ಲೆಕ್ಕಕ್ಕೆ ಇಲ್ಲ ಅನ್ನೋ ಹಾಗೆ ಸಂಭ್ರಮದಲ್ಲಿದ್ದಾರೆ. ಏನು ಮಾಡಲಿ? ಹೀಗೆ ಬಿಟ್ಟರೆ ಈ ಮನೇಲಿ ನನಗೆ 3 ಕಾಸಿನ ಬೆಲೆನೂ ಇರಲ್ಲ. ಏನು ಮಾಡಲಿ? ಎಲ್ಲಿ ಅಭಿ? ಆಫೀಸ್ಗೆ ಹೋಗಿದ್ದಾರೆ. ಇವತ್ತು ಹೋದರೆ ಮತ್ತೆ 4 ದಿನ ಹೋಗೋಕ್ಕಾಗಲ್ವಲ್ಲ. ಅಭಿಗೆ 1 ವಾರ ರಜೆ ತಗೊಂಡಿದ್ದೀನಿ. ಅಭಿ 4 ದಿನ ತಗೊಳ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಕೇಳಿದೀಯಾ? ಏನಂತ? ಅಲ್ಲ, ಶಾಸ್ತ್ರ ಎಲ್ಲ ಎಷ್ಟು ದಿನ ಆಗುತ್ತೆ ಅಂತ ಅವ್ರಿಗೆಲ್ಲ ಗೊತ್ತಿರುತ್ತೆ. ಅಭಿ ಇನ್ನೂ 4 ದಿನ ರಜಾ ಹಾಕ್ಬೇಕಾಗುತ್ತೋ ಏನೋ ಅಂತ. ಡ್ಯಾಡ್, ನಮ್ಮದೇ ಆಫೀಸು, ಯಾವಾಗ ಬೇಕಾದರೂ ರಜಾ ಹಾಕ್ಬೋದು ಬಿಡಿ. ಹಾಗೆ ಹೇಳಬಾರ್ದು ಕಂದ. ನಾವು ಹೇಗೆ ಆಫೀಸಲ್ಲಿ ಕೆಲಸ ಮಾಡ್ತೀವಿ ಅನ್ನೋದನ್ನು ನೋಡಿ ಎಂಪ್ಲಾಯೀಸ್ ನಮ್ಮಿಂದ ಕಲಿತಿರ್ತಾರೆ. ನಾನು ಅಣ್ಣ ಬಿಸ್ನೆಸ್ ಮಾಡುವಾಗ ವರ್ಷದಲ್ಲಿ 1 ದಿನನೂ ರಜಾ ತಗೋತಿರ್ಲಿಲ್ಲ, ಗೊತ್ತಾ? ಕೆಲವು ಸಲ ಭಾನುವಾರನೂ ಕೆಲಸ ಮಾಡಿದ್ದೀವಿ. ಹೌದಾ? ಮತ್ತೆ ನಾವು ಅಷ್ಟು ಬೆವರು ಸುರಿಸಿ ದುಡ್ದಿದ್ದಕ್ಕೇನೆ ನಾವು ಇವತ್ತು ಈ ಸ್ಥಿತಿಲಿರೋದು. ಶರ್ವರಿ, ಅಣ್ಣ ಅತ್ತಿಗೆ ಬಂದಮೇಲೆ ನಾವು ಇನ್ನೊಂದಷ್ಟು ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಹೋಗೋಣ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಈ ಸ್ಥಿತಿಲಿ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ನೋಡಬೇಕು. ಆಯ್ತು ರೀ. ಈ ಒಡವೆ ಬಟ್ಟೆ ಪರ್ಚೇಸ್ ಎಲ್ಲ ಯಾವಾಗ? ಅದಕ್ಕೆ ಹತ್ರ ಮಾತಾಡಿ ಡಿಸೈಡ್ ಮಾಡಿಬಿಡಿ. ಅತ್ತಿಗೆ ನನ್ನ ತಲೆ ಸಿಡಿಯತ್ತೀಗ. ಯಾರವರಿಗೆ ಕೇಳಿಸ್ತಾ? ಇವತ್ತು ಸಂಜೆನೆ. ಏನಾದರೂ ಆಗಲಿ, ಈ ಒಡವೆ ಬಟ್ಟೆ ಪರ್ಚೇಸಿಂಗ್ನಲ್ಲಾದರೂ ನಾನು ನಂದೇ ನಡೆಸಬೇಕು. ಅದು ತುಳಸಿದೇನು ನಡಿಬಾರ್ದು. ಆ ಹೆಂಗಸು ಭಾವ ಬರೋದಕ್ಕೆ ಹೇಗೂ ಲೇಟ್ ಆಗುತ್ತೆ. ಅವ್ರು ಬರೋಕ್ಕೆ ಮೊದಲೇ ನಾನು ಇವ್ರನ್ನೆಲ್ಲ ಶಾಪಿಂಗ್ ಕರ್ಕೊಂಡು ಹೋಗಬೇಕು. ನಿಧಿ, ಪೂರ್ಣಿ, ಇದನ್ನೆಲ್ಲ ಈಗಲೇ ಇಲ್ಲಿಗೆ ಬಿಟ್ಟು ತಕ್ಷಣ ಹೋಗಿ ರೆಡಿಯಾಗಿ. ಎಲ್ಲಿಗತ್ತೆ? ಶಾಪಿಂಗ್ ಹೋಗ್ತಿದ್ದೀವಿ. ತಡ ಮಾಡೋವಾಗಿಲ್ಲ, ಬೇಗ ಹೋಗಿ. ಓ, ಶಾಪಿಂಗಾ? ನಾನಂತೂ ಈಗಲೇ ರೆಡಿ. ಒಂದು 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ. ನಿಧಿ, ಹುಷಾರು. ಅವಳು ಮನೆಗೆ ಬರೋದ್ರೊಳಗೆ ನಾವು ಹೊರಡಬೇಕು. ಆಮೇಲೆ ಅವಳಿಗೆ ಶಾಪಿಂಗಿಗೆ ಹೋಗಿದ್ವಿ ಅಂತ ಗೊತ್ತಾದ ಮೇಲೆ ಅವಳ ಮುಖ ಹೇಗಿರುತ್ತೆ ಅಂತ ನೋಡಬೇಕು. ಯಾಕೆ ಪಾಪು, ಇನ್ನೂ ಕೋಪನ? ನೀನು ಬರದೇ ಇದ್ರೆ ನಾನು ಹೇಗೆ ಖುಷಿಯಾಗಿರ್ಲಿ ಹೇಳು? ನಿಮ್ಮ ಶ್ರೀಮಂತ ಮಗನ ಮದುವೆ ಮೇಡಮ್, ನೀವು ಖುಷಿಯಾಗಿಲ್ಲದ್ರಾಗುತ್ತಾ? ಯಾರು ಬರಲಿ ಬಿಡಲಿ, ನೀವು ಖುಷಿಯಾಗಿರ್ಬೇಕು. ದಂಡಪಿಂಡ,
ಮಾತು ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ನೀನು ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಕ್ಕೆ ಅವರು ದೇವಸ್ಥಾನಕ್ಕೆ ಬಂದು ಇನ್ವಿಟೇಷನ್ ಕೊಡ್ತಿದ್ದಾರೆ. ತುಂಬ ಕೊಬ್ಬು ಮಾಡಬೇಡ. ನೋಡಿ ತಾತ, ಮೊದಲನೇದಾಗಿ ನಂಗೆ ಅಭಿ ಮದುವೆಗೆ ಹೋಗೋಕೆ ಇಷ್ಟ ಇಲ್ಲ. ಎರಡನೇದಾಗಿ ನಾನು ಈಗ ತಾನೇ ಕೆಲ್ಸಕ್ಕೆ ಸೇರಿದ್ದೀನಿ, ನನಗೆ ರಜಾ ಸಿಗಲ್ಲ. ಒಂದು ದಿನ ರಜಾ ಹಾಕಿದ್ರೆ ಒಂದು ದಿನದ ಸಂಪಾದನೆ ನನಗೆ ಸಿಗಲ್ಲ. ಯಾರ್ಯಾರ್ದೋ ಮನೆ ಸಂಭ್ರಮಕ್ಕೆ ಹೋಗಿ ನಾನು ಸಂಪಾದನೆ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸಮರ್ಥ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಾನು ನಿನಗೊಂದು ಮಾತು ಹೇಳ. ನೀನು ನಿನ್ನ ಏಜೆನ್ಸಿಯಲ್ಲಿ ಎಷ್ಟು ದುಡಿತೀಯೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಸಂಬಳ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಅಭಿ ಮದುವೆ ಮುಗಿದ ಮೇಲೆ ನಾನು ದಿನ ಕೆಫೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ದಿನ ಬೆಳಿಗ್ಗೆ ನನ್ನ ಮನೆಯಿಂದ ಕೆಫೆಗೆ ಡ್ರಾಪ್ ಮಾಡೋದು, ಸಂಜೆ ಕೆಫೆಯಿಂದ ಮನೆಗೆ ಡ್ರಾಪ್ ಮಾಡೋದು, ಇಷ್ಟು ಮಾಡಿದ್ರೆ ಸಾಕು. ಮಧ್ಯೆ ಬೇಕಾದರೆ ನೀನು ಬೇರೆ ಕಸ್ಟಮರ್ಸ್ನೂ ಅಟೆಂಡ್ ಮಾಡ್ಬೋದು, ನಿಂಗೂ ಹೆಲ್ಪ್ ಆಗುತ್ತೆ. ಏನಂತೀಯ? ಏನು ಅಂದ್ಕೊಂಡಿದ್ದೀರ ನೀವು? ಜಗತ್ತಿನಲ್ಲಿ ನನಗೆ ಕೆಲಸ ಕೊಡೋಕ್ಕೆ ನಿಮ್ಮ ಫ್ಯಾಮಿಲಿ ಮಾತ್ರನೇ ಇರೋದು? ನಿಮ್ಮ ಮಗ ನನ್ನ ಕೈಲಿ ಎಂಜಿನ್ ತಟ್ಟೆ ತೊಳ್ಸಿದ್ದಾಯ್ತು, ಈಗ ನೀವು ಈ ಆಫರ್ ಕೊಡ್ತಾ ಇದ್ದೀರಾ? ಪಾಪು, ಹಾಗೆಲ್ಲ ಮಾತಾಡಬೇಡ. ಮಾಧವ್ ಅವರು ನಿನ್ನ ಒಳ್ಳೇದಕ್ಕೆ ಅಲ್ವಾ ಹೇಳ್ತಾ ಇರೋದು? ಅಯ್ಯೋ ಮೇಡಮ್, ನೀವು ನಾನು ನೋಡೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನಾನೀಗ ನೆಮ್ಮದಿಯಾಗಿದ್ದೀನಿ. ನನಗೆ ಮತ್ತೆ ನಿಮ್ಮ ಹಂಗೆ ಬೇಡ. ನನಗೆ ಒಂದಿನ ಸಂಪಾದನೆ ಇಲ್ಲದಿದ್ರೂ ಪರವಾಗಿಲ್ಲ. ನಮ್ಮ ಬಾಸ್ ನನ್ನ ನಂಬಿ ಕೆಲಸ ಕೊಟ್ಟಿದ್ದಾರೆ, ಆ ನಂಬಿಕೆನ ನಾನು ಉಳಿಸ್ಕೊತೀನಿ. ಹೋಗಲಿ, ಆ ವಿಷಯ ಬಿಡು. ಮದುವೆಗೆ ಬರಲ್ಲ ಅಂತ ಮಾತ್ರ ಹೇಳಬೇಡ. ನಾನು ಬರಲ್ಲ ಅಂತ ಒಂದ್ಸತಿ ಹೇಳಿದ್ಮೇಲೆ ಮುಗೀತು. ನನಗೆ ರಜಾನೂ ಇಲ್ಲ, ನನಗೆ ಬರೋಕ್ಕೆ ಇಷ್ಟನೂ ಇಲ್ಲ. ನಾನು ನಿಮ್ಮ ಮನೆ ಮದುವೆಗೆ ಬರಲ್ಲ.